ಜಗದಾದಿ ಜಗದ ಗುರು ಜಗದ ಒಡೆಯ ಜಗದ ನಾಯಕ ಯಾರಿಪ್ಪ? ನಮ್ಮ ನಿಮ್ಮ ಎಲ್ಲರ ಪಾಲಕ ಈ ಲೋಕದ ಮಾಲಕ ಹೌದು. ಕರುಣಾನಿಧಿ ದಯಾಸಾಗರ ಧರ್ಮದಾತ ಧರ್ಮ ರಕ್ಷಣೆ ಮಾಡುವ ಸಲುವಾಗಿ ಧರಿಗಿಳಿದು ಬಂದಿರುವಂತ ಯಾರಿಪ್ಪ? ಹಾಗೂ ಮಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂತಹ ಯಾವ ನಮ್ಮ ಹೌದು ಮುಕ್ಕಣ್ಣ ಶಿವರಾಯನ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು. ಹಾಗೂ ಆತನ ಪರಮ ಶಿಷ್ಯ ಪವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಆಹಾ ಮೂಲ ಸ್ನಾನ ಮುಮ್ಮೆಟ್ಟುಗುಡದಲ್ಲಿ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನ ಮಾಡಿ ಹೌದು ಅಂತರ್ಡೇರೆ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರ್ತಕ್ಕಂಥ ಯಾವ ನಮ್ಮ ಆಹಾ ಮತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡೋತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು. ಅಮೋಘ ಸಿದ್ಧನ ಮಾಯಾದ ಮಗನಾಗಿ ಜನಿಸಿ ಬಂದು ಅವ್ರು ಯಾರಿಪ್ಪ? ಗಂಗಿನಾಡಿನಲ್ಲಿ ಅರಸಾಗಿ ಮೆರೆದಂಥ ಆಹಾ ಹಾಗೂ ಸತ್ತುಗೂಳಿನ ಜೀವಂತ ಪಡಿಸಿರುವಂತ ಹೌದು ಕಳ್ಳರ ಕೌಟಿಗೆಯನ್ನು ಮುರಿದು ಆಹಾ ಭಂಡಾರಗೂಟಿ ಅನಿಸಿರುವಂತ ಯಾವ ನಮ್ಮ ಹೌದು ಮಹಾದೂಲಿಂಗನ ಪಾದ ಪದ್ಮಗಳಲ್ಲಿ ಕೂಡ ನತಮಸ್ತಕನಾಗುತ್ತ ಹೌದು. ಹೊಳಿ ಚಿನ್ನಿ ನಡುವ ದೇಶಿಕೆಯನ್ನ ಗಳಿಸಿ ಕಳಿಸಿ ದೇಸಾಯಿ ಅನ್ನತಕ್ಕಂತ ಪದವಿ ಪಡೆದಿರುವಂತ ಯಾವ ನಮ್ಮ ಯಾರಿಪ್ಪ? ದೇಸಾಯಿ ಮೊಳಗಾಲ ಸಿದ್ಧನ ಪಾದ ಪದ್ಮಗಳಲ್ಲಿ ಕೂಡ ಶಿರವಾಗಿಸುತ್ತ ಹೌದು ಹೌದು. ಹಾಗೂ ಇಟಂಗಿಹಳ್ಳದ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರುವಂತ ಹಾ ಹಾಗೂ ಗ್ರಾಮದ ದೇವರು ಅನಿಸಿಕೊಂಡಿರ್ತಕ್ಕಂಥ ಹೌದು ಹಾಗೂ ಸಾಕನಷ್ಟ ಮಳೆಯನ್ನ ಇಟಂಗಿ ಹಳ್ಳದಲ್ಲಿ ಸುರಿಸಿರುವಂತ ಯಾರಿಪ್ಪ? ಅಮೋಘ ಸಿದ್ಧನ ಪಾದ ಪದ್ಮಗಳಲ್ಲಿ ಕೂಡ ಶಿರವಾಗಿಸುತ್ತ ಹೌದು ಹೌದು. ಹಾಗೂ ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಅಮೋಘ ಸಿದ್ಧ ಹಾಗೂ ಗುರುಗುರಿ ಸೋಮಲಿಂಗನ ಪಾದಾಚರಣಕ್ಕೆ ನತಮಸ್ತಕನಾಗುತ್ತ ಹೌದು. ಇವತ್ತಿನ ದಿವಸ ಒಂದು ಅಣ್ಣವ್ರು ಯಾರು ಶ್ರೀಶೈಲನ ಕುಣದೇವರ ಒಂದು ಮಗನ ಲಗ್ನ ನಿಮಿತ್ತಿಗಾಗಿ ಹೌದು ಮನೆಗೆ ಅಮೋಘ ಸಿದ್ಧನ ಬರಮಾಡಿಕೊಂಡು ಬರಮಾಡಿಕೊಂಡು ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡಿರುವಂತ ಎಲ್ಲ ನಮ್ಮ ಹೌದು ಶಿವ ಪಾರ್ವತಿ ಸ್ವರೂಪಿಗಿರ್ತಕ್ಕಂಥ ತಂದೆ ತಾಯಿ ಬಳಗಕ್ಕೂ ಹೌದು ಹಾಗೂ ಅಣ್ಣ ಬಸವಣ್ಣನ ಸ್ವರೂಪಿಗಿರ್ತಕ್ಕಂಥ ಅಣ್ಣ ತಮ್ಮಂದಿರ ಬಳಗಕ್ಕೂ ಹೌದು ಅಕ್ಕಮಾದೇವಿಯ ಸ್ವರೂಪಿಗಿರ್ತಕ್ಕಂಥ ಅಕ್ಕ ತಂಗಿರ ಬಳಗಕ್ಕೂ ತಿಳಿಸುವುದೇನಪ್ಪ ಅಂತಂದ್ರ ಏನ್ರಿಪ್ಪ? ನಾವು ಮಾಡುವಂತ ಒಂದು ಭಗವಂತನ ಸೇವಾದಲ್ಲಿ ಆಹಾ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರಿಸಾಡುವಂತ ಸಂಗೀತನಲ್ಲಿ ತಪ್ಪು ತಡಿಗಳನ್ನು ಆಗಬಹುದು. ಆತವಲ್ರಿ? ಆಗಿದ್ರು ಕೂಡ ತಪ್ಪನ ಬದಿಗಿಟ್ಟು ಒಪ್ಪನ ಸ್ವೀಕಾರ ಮಾಡ್ತೀರಿ ಅಂತ ನಮ್ಮ ಸಂಘದ ಪರವಾಗಿ ಕೈ ಮುಗಿದು ಕೇಳ. ಹೌದು 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 ಹೌದು. ಜ್ಞಾನಿ ಒಂದು ಮಾತಿನಲ್ಲಿ ಹಿಂಗೆ ಹೇಳ್ತಾನೋ, ಹೆಂಗ ಹೇಳ್ತಾರಪ್ಪ ಮಾತಾ? ಗಿರಿ ಶಿಂಗಾರ ಮಯೂರ ವನ ಶಿಂಗಾರಮ್ಮ ಕೋಗಿಲ ಹೌದು ದಳ ಶಿಂಗಾರಮ್ಮ ಕುಂಜರ ಸಭಾ ಶಿಂಗಾರಮ್ಮ ಪಂಡಿತ ಅಂತ ಹೇಳ್ತಾನ. ಹಿಂಗಂದ್ರೇನ್ರಿಪ್ಪ? ವನದೊಳಗ ಕೋಗಿಲಿದ್ದರೆ ವನ ಚಂದ, ಹೌದು. ಪರ್ವತದೊಳಗ ನವಿಲಿದ್ದರೆ ಪರ್ವತ ಚಂದ, ರಾಜ್ಯಾನ ರಾಜ್ಯ ದರಬಾರದೊಳಗ ಆನಿ ಅಂಬಾರಿದ್ದರೆ ರಾಜ್ಯಾನ ದಂಡದಲ್ವಾರ ಚಂದ, ಸಭೆದೊಳಗ ಹೇಳು ಕೇಳುವಂತ ಪಂಡಿತರಿದ್ರೆ ಸಭಾ ಚಂದ ಅಂತ. ಹೌದಲ್ರಿಪ್ಪ? ಅದಕ್ಕೆ ಇವತ್ತಿನ ದಿವಸ ನಮ್ಮ ಇಟಂಗಿಹಳ್ಳ ಗ್ರಾಮದ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಒಂದೆರಡು ಕಲಾ ಸಂಘಗಳನ್ನು ಕೂಡ್ಸ್ಯಾರಲ್ರಿ? ಆದ್ರೂ ಇವು ಕಲಾ ಸಂಘಗಳು ಎಲ್ಲಿಗೆ ಬಂದವ ಅನ್ನೋದನ್ನ ನಮ್ಮ ಸಾಬಣ್ಣವರೆಲ್ಲ ಹೇಳಿದಾಗ್ಯದ. ಇಟಂಗಿಹಳ್ಳ ಗ್ರಾಮಕ್ಕ ಇವೇನು ಎರಡು ಹೊಸ ಮೇಳಂಕರು ಅಲ್ಲ ಅಲ್ಲ, ಹೌದಿಲ್ಲ? ಇಟಂಗಿ ಹಳದಾಗ ಸಾಧಾರಣ ನಾನು ಬರ್ಲಗತ್ತು ಒಂದು 7-8 ಸಲ ಆಗ್ಯದ ಈಗ. ಹೌದೌದು. ಅದಕ್ಕಿರ್ಲಿ ಏನೋ ಇವತ್ತಿನ ದಿವಸ ಸೇವಾ ಕೇಳುವ ಸಲುವಾಗಿ ಒಂದು ಲಗ್ನ ಕಾರ್ಯಕ್ರಮ ಇದ್ರು ಕೂಡ ಜನ ಕಡಿಮೆ ಇದ್ರು ಬಹಳ ಭಕ್ತಿಯಿಂದ ಕೇಳುವ ಸಲುವಾಗಿ ಎಲ್ಲಾರು ಕೂಡಿರಿ. ಹಾಡವ್ರಿಗೆ ಜನ ಹೆಚ್ಚಿರಬೇಕು ಕಡಿಮೆ ಇರ್ಬೇಕಂತ ಅಲ್ಲ, ಇಲ್ಲ ಹಾಡವ್ರಿಗೆ ಜನ ಕೇಳವ್ರು ಇರ್ಬೇಕು. ನಾಲ್ಕೇ ಮಂದಿ ಇರ್ಲಿ, ಅವ್ರ 4 ಮಂದಿ ಇರ್ಲಿ, ಖರೆ ಹಾಡ ಕೇಳಂತವ್ರು ಇದ್ರಂದ್ರ ಹಾಡವ್ರಿಗೆ ಹವ್ಯಾಸ ಇರುತ್ತೆ. ಹೌದು ಹೌದು. ಅದಕ್ಕೆ ಇವತ್ತಿನ ದಿವಸ ಒಂದು ಲಗ್ನ ಕಾರ್ಯಕ್ರಮ ನಿಮಿತ್ತಿಗಾಗಿ ಬಹಳ ಜನ ಕೂಡಿರಿ. ಈಗ ನಮ್ಮ ಸಾಬಣ್ಣವ್ರು ಬಂದ ಸಾಹೇಬರನ್ನ ಹಂಗೆ ಬಿಡಬಾರದು, ಬಿಡಬಾರ್ದಲ್ರಿ ಸಾಹೇಬರಿಗೆ? ಬಿಡಬಾರದು ಅಂತ ಹೇಳಿ ಒಂದು ವಿಷಯನ ಇಟ್ಟು ನಾ ಮತ್ತು ನೀ ಇದ್ರೊಳಗೆ ಯಾವಾಗ ಬೇಕಾದ ಸಾಹೇಬ್ ಹಿಡ್ಕೋತಾನ ಹಿಡ್ಕೋಲಿ, ಬೆಟ್ಟಿದ ಪಾಲ್ ನಾ ಹಿಡಿತೇನಂತ ಹೇಳ್ಯಾನ.
ಇದು ನಾ ಮತ್ತು ನೀ. ಹಾ, ನಾ ಮತ್ತು ನೀ. ಇದ್ರೊಳಗ ನನ್ನ ಪಾಲಿಗೆ ಯಾವದ್ ಇರ್ಲಿಯಪ್ಪ ಅಂತ ಕೇಳಿದ್ರ ಯಾವದ್ರಿ? ನೀ ಅನ್ನತಕ್ಕಂಥದ್ದು ಇರ್ಲಿ. ಹಾ ಹಾ ಹಾ, ಹೌದಾ? ಹೌದು. ಏನ್ ಹಗರು ಪಾಲ ಸಾಬಾಣ ಕೊಡುನು ನಾ ಅನ್ನೋದು ನೋಡುನು. ನಾ ಅಂದ್ರೆ ನಾ ಅನ್ಬೇಕಲ್ಲ ಮನುಷ್ಯ. ಏನೇನ್ ಮಾಡ್ತಾನ ನೋಡುನು. ಅದಕ್ಕ ಈ ಭೂಮಿ ಮ್ಯಾಗ ನೀನೇ ದೊಡ್ಡವ. ಹೌದು. ನಿನ್ನ ಬಿಟ್ರೆ ಈ ಜಗತ್ತಿನ ಸಾಕಿ ಸಲುವಂತವ್ರು ಯಾರ್ಯಾರು ಇಲ್ಲ. ಭಗವಂತ ನೀ ದೊಡ್ಡವ. 80 ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಸಲುವಂತ ದಾತ ನೀನೇ ಭಗವಂತ. ಹೌದು ಹೌದು. ಪರಮಾತ್ಮನೇ ದೊಡ್ಡವದಾನು. ಅವನು ಬಿಟ್ರೆ ಈ ಭೂಮಿ ಮ್ಯಾಗ ಯಾರಿಲ್ಲ. ನಿನ್ನ ಗುಣಗಾನ ಮಾಡಿದ್ರೆ ನನ್ನ ಜನ್ಮ ಸಫಲ ಆಗ್ತದ ಅಂತ ಹೇಳಿ ಇವತ್ತಿನ ದಿವಸ ನನ್ನ ವಾದ ಈ ಜಾಗದಾಗ ನಡೀತದ. ಹೌದು. ಇನ್ನು ಅಂದ ಭೂಮಿ ಮ್ಯಾಗ ಯಾರೇನು ಗಳಿಸಿದ್ರು ಅನ್ನುವಂಥದ್ದು ಏನು ಮುಂದಿನ ಪಾಳ್ಯದಲ್ಲಿ ನಮ್ಮ ಸಾಬಣ್ಣವ್ರು ಹೇಳ್ತಾರ. ಸಾಬಣ್ಣ ಹೇಳಿಕಂದ್ರೆ ಶಿರಸಪ್ಪಣ್ಣ ಹೇಳಿ. ಶಿರಸಪ್ಪ ಏನ್ ಹೇಳ್ತಾನು? ಇವ ಶಿರಸಪ್ಪ ಯಾರಿಗಾರ ಮಂಟ್ ಹಾಕಾವ. ಇವ ಹ್ಯಾಂಗ್ರಿ? ಇವ ಶಿರಸಪ್ಪಗೆ ಎಂದಿನಡಿ ಶಾಣೆ ಮಾಡಿದೀನಿ ನನಗ್ ಗೊತ್ತಾಗೋದು. ಎಲ್ಲ ಮಾನ್ಯ ಅವನೇ ಹೇಳೇನ್ರಿ. ಅದಕ್ಕಂದ ಮಾನ್ಯ ಇದ್ರಾಗ ಅವನೇ ಹೇಳೇನ. ಸಾಧುರಿಗೆ ಮಂಟ್ ಮೂಳೆ ಮೂಳೆ ಹೋಗ್ಸಿದ್ರ ಬಲ್ಲಿ. ಹೌದು, ಸಾಧುರಿಗೆ ಮಂಟ್ ಹಾಕೋ ಮನುಷ್ಯ ಅವ ಶಿರಸಪ್ಪಣ್ಣ. ಹೌದು. ಎಂದಿನಡಿ ಶಾಣೆ ಆಗಿ ನಿನಗ. ಅವ್ರ ಮನೆಗೊಮ್ಮೆ ಬಹಳ ಪ್ರೀತಿದಿಂದ ನಮ್ಮ ಸಂಗೊಳ್ಳಿಗೆ ಮಹಾರಾಜರಿಗೆ ಕರ್ಕೊಂಡು ಹೋಯ್ದೀವಿ ನಾವು. ಎದಕ್ರಿ? ಯಪ್ಪ ಬರ್ರಿ ನಮ್ಮ ಮನೆಗೆ ಪಾದ ಪೂಜೆ ಮಾಡೋನು, ಪ್ರಸಾದ ಮಾಡಿ ಹೋಗತ್ರಿ ಅಂತ ಹೇಳಿದ. ಹೌದು ಹೌದು. ಅವ್ರ ಕೆಲಸ ಏನದು ಸಾಧುರದು. ಮತ್ತ ಮನೆಗೆ ಹೋಗಿದ್ರು, ಎಲ್ಲ ಜಳಕ ಗಳಕ ಎಲ್ಲ ಮಾಡಿದ್ರು. ಹೌದು. ಮಾಡಿ ಇನ್ನ ಪ್ರಸಾದದ ವ್ಯವಸ್ಥೆ ತಯಾರಾಯ್ತು. ರಿಸೈಲ್ ಹೇಳ್ತಾನ ಮಹಾರಾಜರಿಗೆಪ್ಪ ಪ್ರಸಾದದ ವ್ಯವಸ್ಥೆ ತಯಾರಾಗ್ಯದ, ಮತ್ತ ನೀವು ಪ್ರಸಾದಕ್ಕೆ ರೆಡಿ ಆಗ್ರಿ ಅಂದ. ಗುರುಗಳಿಗೆ ಇಟ್ಟು ಮಣಿ ಹಚ್ಚಿ ಕೊಟ್ರು. ಹೌದು. ಉಳ್ದವ್ರಿಗೆ ಎಲ್ಲಾರಿಗೆ ಹಾಸಿ ಗಂಗಾಳ ಹಚ್ಚಿ ಕೊಟ್ರು. ಎಲ್ಲಾರು ಸಾಲ್ ಪಂಕ್ತಿ ಕುಂತರು ನೋಡ್ರಿ. ಮತ್ತೇನು ಗುರುಗಳು ಮನಿಯೊಳಗ ಪ್ರಸಾದ ಮಾಡ್ಬೇಕಾದ್ರ ಏನ್ ಮಾಡ್ತಾರ? ಕೆಲವು ಅವರು ಪದ್ಧತಿಗಳು ಇರ್ತಾವ, ನೇಮಾವಳಿ ಹಂಗಿದ್ರೆ ಪ್ರಸಾದ ಮಾಡ್ತಾರ. ಹೌದಲ್ರಿಪ್ಪ. ಆಗ ಗುರುಗಳು ಸಂಗೊಳ್ಳಿ ಮುತ್ತೆಯವ್ರ ಮುಂದೆ ಅಗಲ ಹಚ್ಚಿ ಇಟ್ಟಾಗ ಅವ್ರೆಲ್ಲಾ ಕೈ ಮುಗಿದು ಅನ್ನಪೂರ್ಣಾದೇವಿ ಧ್ಯಾನ ಮಾಡ್ಲಗತ್ತಿದ್ರು. ಹೌದು. ಕಣ್ಣು ಮುಚ್ಚಿ. ಅಷ್ಟ್ರದೊಳಗೆ ಇವ್ರು ಎಲ್ಲಾ ಅಗಲ ಹಚ್ಚಿಟ್ಟಿದ್ರು. ಲಾಸ್ಟಿಗೆ ಶಿರಸಪ್ಪ ತಂದು ಸಾರಿನ ಗಡಿಗೆ ಇಟ್ಟ ಗುರುಗಳ ಮುಂದ. ಇವ ಸಾರಿನ ಗಡಿಗೆ ತಂದಿಡುದಕ್ಕ ಗುರುಗಳು ಕಣ್ ತೆರೆದು ನೋಡುದಕ್ಕ ಮೇಳ ಐತಿ ನೋಡ್ರಿ. ಹೌದು. ಆಗ ಇವನಿಗೆ ಶಿರಸಪ್ಪ ಕೇಳ್ತಾರ ಗುರುಗಳು ಏ ತಮ್ಮ ಸಾಷ್ಟಾಂಗದ ಹಾಕಿದಿಲ್ಲೋ ಅಂದ್ರ ಅವ್ರು. ಸಾಷ್ಟಾಂಗ ಅಂದ್ರ ಇನ್ನು ಗುರುಗಳು ಸಾಷ್ಟಾಂಗ ಅಂದ್ರ ಈಗ ಒಂದೆರಡು ಊದಿನ ಕಡ್ಡಿ ತಗೊಂಡು ಅಡ್ಡಿ ಬೀಳ್ತಾರ ನೋಡ್ರಿ. ಹೌದು. ಅದಕ್ಕೆ ಸಾಷ್ಟಾಂಗ ಅಂತಾರ. ಹಂಗ ಹಾಕಿದಿಲ್ಲ ಕೇಳೋಣ ಇವ ಅಂದ. ನನಗ್ ಗೊತ್ತಿಲ್ರಿ ದಮ್ರ ನಾನು ಹೆಂಡತಿ ಕೇಳ್ತೇನೆ ಅಂದೇವ. ಅಲ್ಲ ಇವಂಗೆ ಅನ್ನಿಸ್ತು ಸಾರಿನಾಗೆ ಸಾಷ್ಟಾಂಗ ಕೇಳಂಗ್ ಕಾಣ್ತಾರ ಅಂತ ಹೇಳಿ ದಮ್ರ ನಾನು ಹೆಂಡತಿ ಕೇಳ್ತೇನೆ ಅಂತ ಒಳಗ್ ಹೋಯ್ತಿದ್ ನೋಡ್ರಪ್ಪ. ಇವ್ರು ಹೋದ್ಮ್ಯಾಗ ಹೆಂಡತಿನ ಕೇಳ್ತಾನ. ಗುರುಗಳು ಮಾತ್ರ ಸಾಷ್ಟಾಂಗ ಕೇಳಗತ್ತಾರ, ಸಾರಿನೊಳಗ ಹಾಕಿದಿಲ್ಲ ಅಂದವ್. ಗಿರಸ್ತ ಅಕ್ಕಿ ಅಂದಳು ಪುಣ್ಯಾತ್ಮ, ನಾನ್ ನಡಿಲಿಕ್ಕೆ ಬಂದು ಒಂದ್ 8-10 ವರ್ಷ ಆಯ್ತು. ನನಗ ತಿಳಿ ಬಂದು ಒಂದ್ 10-20 ವರ್ಷ ಆಯ್ತು. ತವ್ರ ಮನ್ಯಾಗನು ಎಷ್ಟ್ ಸಲ ಅಡಿಗೆ ಮಾಡಿನಲ್ಲ ಸಾರದು. ಅದ್ರ ಎಲ್ಲಾ ಖಾರ, ಉಪ್ಪ, ಬ್ಯಾಳಿ, ಬೆಳ್ಳುಳ್ಳಿ, ಜೀರಿಗೆ ಇಂಥವೇ ಹಾಕಿದ. ನಾ ಸಾಷ್ಟಾಂಗ ಎಂದು ಹಾಕಿಲ್ಲ ಅಂದಳಕಿ. ಅಯ್ಯಳಗೆ ಇವ ಅಂದ ಗುರುಗಳು ಕೇಳಗತ್ತಾರ ಮತ್ತೆ ಇನ್ ಹೆಂಗ್ ಮಾಡುದು ಅಂದ. ಅಂಗಡಿಯಾಗ ಸಿಗ್ತಿರ್ಬೇಕು ಅಂದಿವ. ಸಿಗ್ತಿರ್ಬೇಕಂದ್ರ ಆಕಿ ಹೇಳಿದಳು. ಮತ್ತ ಅಂಗಡಿಯಾಗ ಸಿಗ್ತಿದ್ರ ತರಸು ಹಾಕೋನು ಅಂದಳಕಿ. 10 ರೂಪಾಯಿ. ಅಯ್ಯಾಗ ಇವನು ಮಗನೇ ಇದ್ದ ನೋಡ್ರಿ, ಮಗಲ್ದಾಗ ನಿಂತಿದ ಸಣ್ಣ ಹುಡುಗ. ಇವ ಶಿರಸು ತೆಗೆದು ಒಂದ್ 10 ರೂಪಾಯಿ ಹುಡುಗನ ಕೈಯಾಗ ಮಗನ ಕೈಯಾಗ ಕೊಟ್ಟ. ಓಡ್ಕೋತ ಹೋಗ ಗುರುಗಳು ಊಟಕ್ಕೆ ಕೂತಾರ, ಸಾಷ್ಟಾಂಗ ತಗೊಂಡ್ ಬಾ ಅಂಗಡಿ ಹೋಗಿ ಅಂದ. ಅಲ್ಲ ಇವನು ಐತ್ರಿ ಇದು ಗಿರೇಕ್ ಹುಡ್ಕೋತ ಅಂಗಡಿ. ಸಣ್ಣ ಹುಡುಗ ಹೋಗಿ ಅಂಗಡಿ ಕಾರಗ ಅಂತಾನ, ಓ ಮಾಲೀಕ್ರ ನಮ್ಮಲ್ಲಿ ಗುರುಗಳು ಊಟ ಕೊಟ್ಟಾರ, ಅರ್ಜೆಂಟ್ ಸಾಷ್ಟಾಂಗ ಕೊಡ್ರಿ ತಗೋರಿ 10 ರೂಪಾಯಿ ಅನ್ನ. ಅವ ಅಂಗಡಿ ಮಾಲೀಕ ಅಂದ, ಎಂತ ಹುಚ್ಚಿದ ಚಂದಾಗಿ ಹೋಗಿ ನಿಮ್ಮ ಮೌನ ನಿಮ್ಮ ಅಪ್ಪನ ಕೇಳ್ಕೊಂಡ್ ಬಾ ಅಂದ. ಕೇಳ್ಕೊಂಡೇ ಬಂದಿಲ್ಲ, ಸಾಷ್ಟಾಂಗ ಕೊಡ್ರಿ ಅಂದ. ಅವ ಅಂಗಡಿ ಮಾಲೀಕರಿಗೂ ಸೆಟ್ಟು ಬತ್ ನೋಡ್ರಿ. ಇದು ಗಿರೀಶ್ ಹಿಂಗೆ ಹೋಗಂಗ್ ಕಾಣಲ್ಲ ಅನ್ನೋ. ಅದಕ್ಕೇನ್ ಮಾಡ್ದ ಆ ಹುಡುಗಂತಾನೆ, ರೊಕ್ಕ ತಂದಿದ್ದಿಲ್ಲ ತಾಯಿ ಕಡೆ ತಂದಿಲ್ರಿ ಅನ್ನೋ. 2 ತಂದಿದಿ ಅಂದ. 10 ರೂಪಾಯಿ ತಂದಿ ತಾಯಿ ಕಡೆ ಅಂದ್ರು. ತಗೊಂಡ್ ಬಿಟ್ಟ. ಈ ಕಡೆ ನನ್ ಕಡೆ ಮಾರಿ ಮಾಡಿ ನಿಂದ್ರ ಅನ್ನೋ ಅಂಗಡಿ. ಹುಡುಗ ಅವನ ಕಡೆ ಮಾರಿ ಮಾಡಿ ನಿಂತ. ಅಂಗಡಿ ಮಾಲೀಕ ಸಾರಿಸ್ಕೊಂಡ್ ಟೊಳ್ಳತ್ ಕಪಾಳಿಗೆ ಬಿಟ್ಟ. ಪಾರಗ
ಉರುಪ್ ಬಿಡ್ತು ನೋಡ್ರಿ ಹಿಂಗ್ಯಾಕ್ರಿ ಆಗ ಅವ ಕೇಳ್ತಾನ ಇದೇನ್ರಿ ಮಾಲೀಕರ ಅಂದ ಇದೇ ನೋಡು ಸಾಷ್ಟಾಂಗ ಅಂದ ಒಯ್ದು ಕೊಡು ನಿಮ್ಮ ಅವ್ಗ ಹುಡುಗ ಯಾರು ಹೇಳ್ಯಾರ ನಿನಗತ್ ಕೇಳ್ದ ನಮ್ಮ ಅವ್ವ ನಮ್ಮ ಅಪ್ಪ ಹೇಳ್ಯಾರ ಒಯ್ದು ಕೊಡು ಅವ್ರಿಗೆ ಅಂದ ಇದು ತಾಪಾಗಿ ಬತ್ ನೋಡ್ರಿ ಗಿರೇಕಿ ಮನೆಗೆ ಬಂದ ಮ್ಯಾಗ ಅವ್ರು ಅವ್ರು ಇತ್ತಿಳು ಅವ ಸಾಷ್ಟಾಂಗ ತಂದಿರ ಬಾ ಒಳಗಂದ ಎಲ್ಲಿ ಅಡಿಗೆ ಖೋಲಿಯಾಗ ಬಾ ಅಂದ ಅಡಿಗೆ ಖೋಲಿಯಾಗ ಹೋದಳು ಹೋಗಿ ತಾರ ತಮ್ಮ ಸಾಷ್ಟಾಂಗ ಪಟ್ನಿ ಸಾರಿನಾಗ ಹಾಕೋನು ಗುರುಗಳು ಊಟಕ್ಕೆ ಕೂತಾರ ಅವ ಅಂದ ನೀ ಎತ್ತರದಿ ನನಗೆ ನೆಲ್ಕಂಗಿಲ್ಲ ಒಂದ್ ಸ್ವಲ್ಪ ಬಗ್ಗಿ ನಿಂದ್ರ ನನ್ನ ಕಡೆ ಮಾರಿ ಮಾಡಿ ಕೊಡ್ತೀರಂದ ಅವ್ರ ಹುಡುಗನ ಕಡೆ ಮಾರಿ ಮಾಡಿ ಬಗ್ಗಿ ನಿಂತಳು ಸಾರಿ ಟೊಳ್ಳ ಕೆಬ್ಬಿ ಕೊಟ್ಟು ನೋಡ್ರಿ ಹುಡುಗ ಅವಾಗ ಕೊಟ್ಟ ಮ್ಯಾಗ ಅವು ಕೊಟ್ಟಾಗ ಅವು ಕೇಳ್ತಾಳೆ ತಮ್ಮ ಇದೇನು ಅಂದ್ರಕಿ ಸಾಷ್ಟಾಂಗ ನೋಡು ಸಾಷ್ಟಾಂಗ ಅಂಗಡಿ ಅವ್ ನನಗ್ ಕೊಟ್ಟಾರ ನಾ ನೀನು ಕೊಟ್ಟಿದ್ ನೀ ಕೊಡು ಅಪ್ಪಾಗ ಅಂತ ಕೊಡು ನಿಮ್ಮ ಕೊಡು ಅಪ್ಪಾಗ ಅಂದ್ಕೊಂಡೇನಿ ಇವ ಹೊರಗೆ ನಿಂತೀವಿ ನೋಡ್ರಿ ಓರಿ ಬರೀ ಸಾಷ್ಟಾಂಗ ಬಂದದು ಬರೀ ಅಂದ ಶಿರ್ಸಪ್ಪನಂಗ ಶಿರ್ಸಾಪಿಗೆ ಇದು ಹೋಯ್ತು ನೋಡ್ರಿ ಗಿರಿ ಹೋದ ಮ್ಯಾಗ ಅಕ್ಕಿ ಮೊದಲೇ ತಾಪಾಗಿತ್ತು ಬಳಿ ಏರಿಸಿ ನೀ ನಿಂತಿಳು ಮೂರ್ಯಾಗ ಎಲ್ಲಿ ಅದು ಸಾಷ್ಟಾಂಗ ಇಲ್ಲಿ ಯಾವ್ದು ಬಾ ಅಂದಳಕ್ಕೆ ಸರಿ ಹೋದ ಸರಿ ಸತ್ ಗೆಟ್ಟು ಟಳ್ಳನ ಕೊಟ್ಲು ನೋಡ್ರಿ ಆವಾಜ್ ಹೊರಗೆ ಬತ್ತು ಸಪ್ಪಳ ಹೊರಗೆ ಬಂದು ಕೇಳಿಸ್ತಿ ಯಾರಿಗೆ ಗುರುಗಳಿಗೆ ಅಂಗೋಳಿಗೆ ಮುತ್ತಿಯವ್ರಿಗೆ ಕೇಳಿಸ್ತು ಆ ಎಳ್ಯಾಗ ಅವ್ರು ಉಗುಳಿಸಿ ಊಟಕ್ಕೆ ಚಾಲು ಮಾಡಿಬಿಟ್ರು ಇವ ಅಂದ ತಮ್ರಿ ಗುರುಗಳ ಸಾಷ್ಟಾಂಗ ಬಂದದ ನಿಮ್ಗೆ ಕೊಡ್ತೇನಂತೀವ ಶಿರ್ಸಪ್ಪ ಆ ಗುರುಗಳು ಅಂದ್ರೆ ನೀನು ಕೊಟ್ಟಾಗಿ ನನಗ್ ಬಂದು ಮುಟ್ಟೆ ಬಂದು ಈ ಗಿರೇಕಿ ಎಂತ ಇವ ಎಂತ ನಿನಗೆ ಶಾಣೆ ಅನಿಸನವ ಯಾರಿಗೂ ತಿನ್ನ ಅದೇ ಹೇಳ್ತಾರೆ ಏನ ಸಾಬಾಣ ಹಾಡ್ಲಗತ್ತು 10 ವರ್ಷ ಮ್ಯಾಗ ಆಯ್ತು ಹೌದು 12 ವರ್ಷ ಆಯ್ತು ಏನ ಸಾಬಾಣನು ಸುದ್ದಾಗಿಲ್ಲ ಅವ ಸುರುವಿಗೆ ಆನಂದ ಕೇಳ್ದೀನಿ ಏನಂದ್ರಿಪ್ಪ ಸ್ವಾಮಿ ನಮ್ಮಾಯಿ ದೇವರ ಬಂದನಿಗೆ ನಮ್ಮಾಯಿ ನಿಮ್ಮಾಯಿ ಅದ ಇದ್ರಾಗ ಐದ ಎಂದಿನ ಹಿಡಿದಕ್ಕ 12 ವರ್ಷ ಆಯ್ತು ಒಂದ್ ಸ್ವಲ್ಪ ವ್ಯಾಕರಣ ಶುದ್ಧ ಕಲಿಯುದು ಹಾಡುದು ಕಲಿ ಮೊದಲ ನಮ್ಮ ಮಾಯಿ ದೇವರ ಬಂದನಿ ಯಾವ ಪುರಾಣದಾಗ ಅದಪ್ಪ ನಿಮ್ಮ ಮಾಯಿ ಅದ್ರಾಗ ಅದಕ್ಕೆ ಮರಾಠಿದಾಗ ಹೇಳ್ತಾರೋ ಅಡಾಣಿ ಬಾಪ ಡೋಕ್ಯಾಲ ತಾಪ ಅಂತ ಶಿಕ್ಷಣ ಕಲೀಲಾರ ಮಂದಿ ಹಿಂಗೆ ಇರ್ತದ ಅವ್ರಿಗೆ ಯಾವ ಅಕ್ಷರ ಹೆಂಗ ಹೊಳಿಸ್ಬೇಕು ಅದ್ರ ವ್ಯಾಕರಣ ಏನಾಗ್ತದ ಅನ್ನೋದು ಅರ್ಥ ಆಗಂಗಿಲ್ಲ ಮನುಷ್ಯಗೆ ಬಲ್ಲಂಗ್ ಕೂದಿ ಬಿಡ್ತಾರ ಅವರು ನಮ್ಮ ಆಯಿ ನಿಮ್ಮ ಆಯಿ ಇಲ್ಲದು ಸ್ವಾಮಿ ನಮ್ಮ ದೇವರ ಬಂದಾನಿಗೆ ನಮ್ಮ ಇದು ಕಲ್ಕೋ ಸ್ವಾಮಿ ನಮ್ಮ ದೇವರ ಬಂದಾನಿಗೆ ದೇವರ ನಮ್ಮ ದೇವರ ಬಂದಾನಿಗೆ ನೋಡೋದು ನಮ್ಮ ಮಾಯಿ ನಿಮ್ಮ ಮಾಯಿ ತೆಗೆದೊಗಿಯೋದು ಅದು ಯಾರ ಆಯಿನೂ ಇಲ್ಲ ಅದ್ರಾಗ ಹೌದಿಲ್ಲ ಇಲ್ಲಿ ಸುರು ಹಿಡಿದು ಕಲ್ಕೊಂಡ್ ಹೋಗ್ಯಾನ ಈಗ 10 ವರ್ಷ ಹಿಂಗೆ ಕಲ್ತಿದಿ ಯಾನೂ ಸುದ್ದ ಆಗಿಲ್ನಿ ದಿನ 10 ವರ್ಷ ಕಲ್ತ್ರು ಸುದ್ದ ಆಗಂಗಿಲ್ಲ ಹಂಗೆ ಹೇಳಿರಲಿಲ್ಲ ಹೇಳಿದ್ರಲ್ಲ ಮತ್ತೆ ತರಕಿಟ್ಟು ಮುಂದಿನ ಫಳೆದಾಗ ಅಂದ್ರಿ ಇಲ್ಲ ಆತಾರಲ್ರಿ ಹೌದಿಲ್ಲ ತರಕಿಟ್ಟು ಶುದ್ಧ ಆದಂಗ ಆಗ್ತದ ನಡುವಣ ಕುಲ್ಕರ್ಣಿ ಅವ್ರದ ಮಾರ್ಗ ಹಾಡುವಾಗ ಒಂದ್ ಸ್ವಲ್ಪ ಘೇ ಹಾಕುವ ಕೇಳ್ತವಾ ಅವ್ರ ಬ್ರಾಹ್ಮಣರ ಮನುಷ್ಯರು ವ್ಯಾಕರಣ ಶುದ್ಧ ಬಾಳ ಅವ್ರ ಬಾಯಿ ಅವ್ರ ಏನಂತಾರ ಒಂದೊಂದ್ ಸಲ ಕೇಳ್ಕೊಂಡು ಆಮ್ಯಾಗ ಘೇ ಹಾಕೋದು ಕಲಿ ಅದಕ್ಕಿರ್ಲಿ ಇವತ್ತಿನ ದಿವಸ ಅವ್ರ ನೀನೇ ದೊಡ್ಡವ ಅನ್ನತಕ್ಕಂತ ವಿಷಯ ನಮ್ಮ ಕಡೆ ಅದ ಇನ್ನ ಕಡೆ ನಾ ದೊಡ್ಡವ ನನ್ಕಿಂತ ದೊಡ್ಡವ್ರು ಯಾರು ಇಲ್ಲ ಸೂರ್ವನ್ರು ನನ್ನಿಂದನೇ ಜಗತ್ತೇ ನಡೆದತ್ತ ನೀನ್ ಹೇಳುದು ಹೌದಿಲ್ಲ ಇನ್ನು ನಾನ್ ಅವ್ರದಾಗ ಏನೇನ್ ಹೇಳ್ತಿ ಹೇಳು ಮುಂದಿನ ಪಳ್ಯಕ್ಕ ಆಮೇಲೆ ನಮದು ಚಾಲು ಮಾಡ್ತೇವ್ ಯಾಕಂದ್ರ ಈಗ ನಿನಗ ಶುರು ಬಂದ್ ನೀನೇ ವಿಷಯ ಇಟ್ಟಿ ನೀ ಬೆಳೆಸಿದ ಕೂಡಲಿನಿ ನೀ ಬೇಕಾದ ವಿಷಯ ಬೆಳೆಸು ಆದ್ರೂ ಇಲ್ಲಿ ಕೂಡಿರ್ತಕ್ಕಂತ ಜನ ಹೌದು ಅನ್ಬೇಕು ಆ ವಿಷಯ ಅಂತದ್ ಬೆಳೆಸು ಹೌದು ಬೇಕಾದ ಬೆಳೆಸಿನಿ ರಾಮಾಯಣ ಇರ್ಲಿ ಮಹಾಭಾರತ ಇರ್ಲಿ ಸಂತರ ಚರಿತ್ರೆ ಇರ್ಲಿ ಶರಣರದಿರ್ಲಿ ಸಿದ್ಧರದಿರ್ಲಿ ಬೇಕಾದಿರ್ಲಿ ಅದು ಯಾವಾಗನು ವಿಷಯ ಬೆಳೆಸಿದ್ರೆ ಇಲ್ಲಿ ಕೂಡಿರ್ತಕ್ಕಂತ ಜನ ಹೌದು ಅನ್ನಬೇಕು ಹಾಂಗ ಇವತ್ತಿನ ದಿವಸ ಈ ಜಾಗದಲ್ಲಿ ಬೆಳೆಸಬೇಕು ಹೌದು ಆದ್ರೂ ಯಾರೇ ಯೂಟ್ಯೂಬ್ದೊಳಗೆ ಹೇಳಿದ ಕಥೆಗಳು ಹೇಳೋದಿಲ್ಲ ಯಾಕ ಇದೊಂದು ನನ್ನ ಕಂಡೀಷನ್ ಏನದು ಯೂಟ್ಯೂಬ್ದೊಳಗೆ ಯಾರೇ ಹೇಳಿರ್ಬೇಕು ಅಂತದು ಕಡ ತಂದು ಬೀಸೋದಿಲ್ಲ ಯಾರು ಹೇಳಾರಂತ ಚರಿತ್ರೆಗಳು ಇವತ್ತಿನ ದಿವಸ ಹೇಳ್ಕೊತ ಹೋಗ ಮನ್ಯಾನ ಜೋಳಿದವ್ರು ಬೀಸು ಕಡ ತಂದು ಬೀಸುದು ಅಟ್ಟೆ ಚಟಕ್ ತಂದು ತಿನ್ನೋದಿಲ್ಲ ಅಂಗಡಿ ಎದುರು ಹೋಲ್ಸೇಲ್ ಇರಬೇಕು ಶಿರಸು
ಹೌದ್ ಎಲ್ಲಿರೋ ಒಂದು ಪಾನ್ಪಾಟಿಗೆ ಹೋಗ ಇಟ್ಟು 3 ಕುರ್ಕುರಿ ಮಾರಿದ್ರೆ ವ್ಯಾಪಾರ ಆಗ್ತಿರಲ್ಲ. ಕುರ್ಕುರಿನ ಹೋಲ್ಸೇಲ್ ಅಂಗಡಿ ಇದ್ದಂಗಿರ್ಬೇಕು, ಬೇಕಾದಕ್ಕೆ ಬಂದ್ರ ತಯಾರಿರ್ಬೇಕು. ಅದಕ್ಕಿರ್ಲಿ ಇವತ್ತಿನ ದಿವಸ ನಮ್ಮ ಅಣ್ಣವ್ರೊಬ್ಬರು ನನ್ನನ್ನು ಭೇಟಿಯಾಗಿ ಜಿಪಿಗೆ ಬಂದು ಹೇಳ್ಯಾರ. ಅವ್ರು ಏನತ್ತ ಅವ್ರೊಂದ್ 2 ಹಾಡಿನ ಮ್ಯಾಗ ಬಹಳ ಪ್ರೀತಿ ಇಟ್ಟಾರ. ಯಾವ್ದ್ರಿ ಇದು ಹಾಡ? ಅದು ಜನ ಕೂಡಿರಿ ಹುರುಪಿಲಿ ಮತ್ತು ಇವ ಯಾವ ಎಲ್ಲಿ ಯಾವ ಇವ್ 2 ಹಾಡ ಮೊದಲಿನ ಸಂದಿಗೆ ಹಾಡ್ಬೇಕಂತ ತಾಕೀತ್ ಮಾಡ್ಯಾರ. ಅಂದ್ರೆ ಇದು ಕೇಳಿ ಮುಕ್ಕೊಳ್ಳೋರು, ಇದು ಕೇಳಿ ಮುಕ್ಕೊಳಕ್ ಹೋಗೋರು ಮಕ್ಕಳದಿಲ್ಲ, ಆದ್ರೂ ಅವ್ರಿಗೆ ಒಂದ್ ಸ್ವಲ್ಪ ಅದ್ರ ಪ್ರೀತಿ ಪ್ರೀತಿ